ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಬೃಹಸ್ಪತೆ ಅತಿಗದರ್ಯೋ ಅರ್ಹಾದ್ದಿಮದ್ವಿಭಾತೆ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾದತ ತಸ್ಮಾಸು ದ್ರವಿಣಂಥೇ ಹಿ ಚಿತ್ರಂ. ಓಂ ಗುರುಭ್ಯೋ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಗುರುಬಲದ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರುವ ಸಾಧ್ಯತೆಗಳಿರುತ್ತೆ. ಅಂದರೆ ಯಾರೇ ಜ್ಯೋತಿಷ್ಯಗಳನ್ನ ಕೇಳಲಿ ಅಥವಾ ನಮ್ಮ ವಿಡಿಯೋಗಳಲ್ಲಾಗಲಿ ಎಲ್ಲೇ ಆಗಲಿ, ನೀವು ಮೇಷರಾಶಿಯರು ನಿಮಗೆ ಗುರುಬಲ ಇದೆ, ಮೇಷರಾಶಿಯವರು ಗುರುಬಲ ಇದೆ, ಇದೆಯಾ, ನಿಜವಲ್ಲೂ ಗುರುಬಲ ಇದೆಯಾ, ಎಲ್ಲಿ ತನಕ ಇರುತ್ತೆ, ಏನು ಮಾಡಬೇಕು ಅಂಥದ್ದೆಲ್ಲ ಪ್ರಶ್ನೆಗಳಿರುತ್ತೆ ನಿಮಗೆ ಹಲವಾರು. ಖಂಡಿತ ಮೇಷರಾಶಿಯವರಿಗೆ ಗುರುಬಲ ಇದೆ. ಯಾಕೆ? ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ, ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಾದ ವೃಷಭ ರಾಶಿಯಲ್ಲಿ ಗುರು ಇರೋದ್ರಿಂದ ನಿಮಗೆ ಅಂದರೆ ಮೇಷರಾಶಿಯವರಿಗೆ ಗುರುಬಲ ಇದೆ. ಎಲ್ಲಿ ತನಕ ಇರುತ್ತೆ ಗುರುಗಳೇ? 2025ನೇ ಇಸ್ವಿ ಮೇ 14ನೇ ತಾರೀಕಿನ ತನಕ, ಮುಂದಿನ ವರ್ಷ ಮೇ 14ನೇ ತಾರೀಕಿನ ತನಕ ನಿಮಗೆ ಗುರುಬಲ ಇರಲಿದೆ. ಆಯ್ತಲ್ವಾ? ಎಸ್, ಗುರುಬಲ ಇದೆ. ಓಕೆ, ಮುಂದಿನ ವರ್ಷದ ತನಕನೂ ಗುರುಬಲ ಇದೆ, ಈಗಲೂ ಗುರುಬಲ ನಡೀತಾ ಇದೆ. ಆದರೆ ಗುರುಗಳೇ ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ, ಆಗ್ತದೆ ಕೈಗೆ ಬಂದಿದ್ದು ಬಾಯಿಗೆ ಹಂಗೆ ಏನೂ ಆಗ್ತಾ ಇಲ್ಲ ಅನ್ನೋಂಗೂ ಇಲ್ಲ. ಮೊದಲಿನಕಿನ್ನ ಚೆನ್ನಾಗಿ ಕೆಲಸಗಳೆಲ್ಲ ಆಗ್ತಾ ಇದೆ, ಓಕೆ. ಬಟ್ ನೀವು ಅಂದ್ಕೊಂಡಿರೋ ರಿಸಲ್ಟ್ಸ್, ನೀವು ಅಂದ್ಕೊಂಡಂತಹ ಪ್ರತಿಫಲಗಳು ಸಿಗ್ತಾ ಇಲ್ಲ, ಅಂದುಕೊಂಡ ಲೆವೆಲ್ಗೆ ಪ್ರತಿಫಲ ಸಿಗ್ತಾ ಇಲ್ಲ. ನಾನು ಇಷ್ಟು ಈ ಕಷ್ಟಾರ್ಜಿತಕ್ಕೆ ಇಷ್ಟು ಪ್ರತಿಫಲ ಅಂದ್ಕೊಂಡಿರ್ತೀನಿ. ಈಗ ಏನು ಇಲ್ದಿರೋನಿಗೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ಏನೋ ಒಂದು ಸ್ವಲ್ಪ ಬಂದಿದೆ, ಇಲ್ಲ ಅಂತ ಹೇಳಲ್ಲ, ಓಕೆ. ಆದರೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ, ನನ್ನ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೂ ಜಾಸ್ತಿ ಸಂಪಾದನೆಯ ಅವಕಾಶಗಳಿದೆ, ಇನ್ನೂ ಜಾಸ್ತಿ ಒಳ್ಳೆಯದಾಗುವ ಅವಕಾಶಗಳಿದೆ, ಆಗ್ತಾ ಇಲ್ಲ. ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ. ಗುರುಬಲ ಯಾಕೆ ಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ? ಈ ಪ್ರಶ್ನೆ ನಿಮಗಿದ್ರೆ, ನೀವು ಮೇಷರಾಶಿಯವರಾಗಿದ್ದರೆ ಬಹಳ ಪ್ರಮುಖವಾಗಿ ನಿಮಗೆ ಈ ವಿಡಿಯೋ ನೋಡಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲೇನಾದರೂ ಗುರುಗ್ರಹ ಚೆನ್ನಾಗಿಲ್ಲ ಅಂತಾದರೆ, ನಿಮಗೆ ಗುರುಬಲ ಇದ್ದಾಗ್ಯೂ ಸಹ ಈ ಗುರುಬಲ ನಡೀತಾ ಇದ್ರೂ ಸಹ ಸಂಪೂರ್ಣವಾಗಿ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅಂದರೆ ಆ ಗುರುಬಲದ ಪೂರ್ಣವಾದಂತಹ ಶಕ್ತಿ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಗುರುಬಲ ಒಂದಿಷ್ಟು ಪಾಸಿಟಿವ್ ಕೊಡುತ್ತೆ, ಗೋಚಾರದ ಗುರುಫಲ ಒಂದಿಷ್ಟು ಪಾಸಿಟಿವ್ ಕೊಡುತ್ತೆ. ಬಟ್ ನಿಮಗೆ ನಿಮ್ಮ ವೈಯಕ್ತಿಕ ಜಾತದ ಗುರು ದೋಷ ಅಥವಾ ಗುರುವಿನ ಸ್ಥಾನ ಅಥವಾ ದಶಾಕಾರಕ ಅದನ್ನೆಲ್ಲ ಕಟ್ ಮಾಡ್ಕೊಂಬರುತ್ತೆ, ಎಲ್ಲ ಹಾಳು ಮಾಡ್ಕೊಂಬರುತ್ತೆ. ಸೊ ಇದ್ರ ಬಗ್ಗೆ ನೀವು ಬಹಳ ಗಮನಿಸಬೇಕಾಗತ್ತೆ. ಗುರುಬಲ ಇದೆಯಾ? ಇದೆ ಅಂತಂದರೆ ಯಾಕೆ ಸಂಪೂರ್ಣವಾಗಿ ಅದು ನಮಗೆ ಫಲ ಕೊಡ್ತಾ ಇಲ್ಲ? ಹಲವಾರು ಕಾರಣಗಳಿಂದ ಗುರುಬಲ ನಿಮಗೆ ಕೆಲಸ ಮಾಡದೇ ಇದ್ದಿರಬಹುದು. ಅಲ್ಲಿ ನಿಮಗೆ ನಡೀತಾ ಇರತಕ್ಕಂಥ ದಶಾಭುಕ್ತಿ ರಾಹು ದಶೆ ನಡೀತಾ ಇದ್ದರೆ ಗುರು ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡಲಿಕ್ಕೆ ಆಗದೇ ಇರಬಹುದು, ಆಯ್ತಲ್ವಾ? ಸೊ ಅದರಿಂದ ಪಾಪಗ್ರಹದ ಮಹಾದಶೆ ನಡೀತಾ ಇರಬೇಕಾದ್ರೆ ಗುರುಬಲ ಇದ್ದರೂ ಸಹ ನಿಮಗೆ ಅದನ್ನು ಸಂಪೂರ್ಣವಾಗಿ ಅನುಭವಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ದರಿಂದ ಗುರುವಿನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ನೀವು ಮೇಷರಾಶಿ ಗುರುಬಲ ಇದೆ ಅಂತಾರೆ, ಗುರುಗಳೇ ಮದುವೆ ಫಿಕ್ಸ್ ಆಗ್ತಾ ಇದೆ ಅಥವಾ ಲಾಸ್ಟಿಗೆ ಅಂದರೆ ಇನ್ನೇನು ಆಗ್ತಿದೆ ಅನ್ಬೇಕಾದ್ರೆ ಕ್ಯಾನ್ಸಲ್ ಆಗ್ತಾ ಇದೆ, ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ ಅಂದರೆ ಮದುವೆ ಆಗದಿರೋರು ಮದುವೆ ಆಗೋ ವಿಚಾರದಲ್ಲಿ, ಮದುವೆ ಆಗಿರ್ತಕ್ಕಂಥವ್ರು ಸಂತಾನ ಇಲ್ಲದವರು ಗುರುಬಲ ಇದೆ ಪ್ರಯತ್ನಿಸಿ ಸಂತಾನ ಆಗುತ್ತೆ ಅಂತಾರೆ. ಬಟ್ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಸಂತಾನ ಅದು ನಾವು ಅನ್ಕೊಂಡ ರಿಸಲ್ಟ್ಸ್ ಬರ್ತಾ ಇಲ್ಲ, ಕನ್ಸೀವ್ ಆಗ್ತಾ ಇಲ್ಲ. ಉದ್ಯೋಗ ತುಂಬ ಚೆನ್ನಾಗಿರೋ ಉದ್ಯೋಗ ಸಿಗುತ್ತೆ, ಎಲ್ಲ ಹೌದು, ಇಂಟರ್ವ್ಯೂ ಪಾಸ್ ಅದೆಲ್ಲ ಓಕೆ, ಸ್ಯಾಲ್ರಿನಲ್ಲಿ ನಾನು ಹೇಳಿದ್ನಷ್ಟು ಅವ್ರು ಕೊಡೋಕೆ ರೆಡಿ ಇಲ್ಲ, ಅವ್ರು ಕೊಡೋಷ್ಟು ತೊಗೊಳಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ಅಥವಾ ಅವ್ರು ಹೇಳಿದ ಜಾಗಕ್ಕೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ನಾನಿದ್ದಲ್ಲೇ ಕೆಲಸ ಕೊಡಿ ಅಂದರೆ ಅವ್ರು ಕೊಡ್ತಾ ಇಲ್ಲ. ಸೊ ಏನೋ ಒಂದು ಕಡೆ ಎಲ್ಲ ಇದ್ದು ಇಲ್ಲದಂತಾಗ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳು
ಗುರುವಿನ ಅನುಗ್ರಹ, ಗುರುವಿನ ಆರಾಧನೆಯಿಂದಲೇ ಬರ್ತಕ್ಕಂಥದ್ದು. ಸೊ ಆದ್ದರಿಂದ ಆ ವಿಶೇಷವಾದ ಗುರುವಿನ ಆರಾಧನೆ ಹಾಗೂ ವಿಶೇಷವಾದ ಗುರುವಿನ ಆರಾಧನೆಯ ದಿವಸ, ವಿಶೇಷವಾದ ಗುರುವಿನ ಆರಾಧನೆ ದಿವಸ ಯಾವುದು? ಗುರುಪೂರ್ಣಿಮೆ. ಸೊ ಗುರುಪೂರ್ಣಿಮೆಯಂದು ನೀವು ವಿಶೇಷವಾದಂಥ ನಾನು ಕೆಲವಿಷ್ಟು ಈಗ ಹೇಳುವ ಪರಿಹಾರಗಳನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿ ಗುರುವಿನ ಪೂರ್ಣಾನುಗ್ರಹವನ್ನು ಪಡಿಬೋದು ನೀವು. ಆಯ್ತಲ್ವಾ? ಏನ ವಿಶೇಷವಾದ ಪರಿಹಾರ ಅಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪ ಅಂತಂದರೆ, ನಾನು ನಿಮಗೊಂದು ತಾರೀಖನ್ನು ಹೇಳುತ್ತೇನೆ. ಅವತ್ತಿನ ದಿನವೇ ನಾನೀಗ ಮುಂದೆ ಹೇಳುವಂತಹ ಪರಿಹಾರವನ್ನು ಮಾಡಬೇಕು. ತುಂಬ ಪವರ್ಫುಲ್ ದಿವಸ ಯಾವತ್ತದು ಅಂತಂದರೆ ಜುಲೈ 21ನೇ ತಾರೀಕು ಭಾನುವಾರದ ದಿವಸ. ಅವತ್ತು ಆಷಾಢ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಸೊ ಏನು ನಮಗೆ ಮಠಗಳಲ್ಲಿ ಪೀಠಾಧಿಪತಿಗಳೆಲ್ಲ ಏನು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ. ಬಹಳ ಪವರ್ಫುಲ್ ಆಗಿರತಕ್ಕಂಥ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ. ಅವತ್ತಿನ ದಿವಸವೇ ಮಾಡಬೇಕು ಈ ಒಂದು ನಾನು ಹೇಳದಂಥ ಪರಿಹಾರವನ್ನು. ಈ ಡೇಟ್ನ ನೆನಪಿಟ್ಕೊಂಬಿಡಿ ನೀವು. ಏನು ಮಾಡಬೇಕು ಅವತ್ತು? ಪಕ್ಕ ಅವತ್ತಿನ ದಿವಸ ನೀವು ಸ್ಟಾರ್ಟಿಂಗಿಂದ ಹೇಳ್ತೀನಿ, ಅವತ್ತು ಬೆಳಗ್ಗೆ ಬೇಗ ಏಳಬೇಕು. ಆಯಿತಾ? ಎದ್ದವರು ಅವತ್ತಿನ ಇಡೀ ದಿನ ನೀವು ದಯವಿಟ್ಟು ನಾನ್ ವೆಜ್ ತಿನ್ನಬೇಡಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ ಅವತ್ತಿನ ದಿವಸಕ್ಕೆ. ಆಯಿತಾ? ಮೂರನೇದಾಗಿ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಮನೆ ಹತ್ತಿರದಲ್ಲಿ ತಿಂಡಿ ತಿನ್ನೋಗಿನ ಮುಂಚೆ ಸ್ನಾನ ಮಾಡಿದ ಕಾಫಿ ಟೀ ಕೂಡ ಕುಡಿಬೇಡಿ. ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಮನೆ ಹತ್ತಿರದಲ್ಲಿರ್ತಕ್ಕಂಥ ದತ್ತಾತ್ರೇಯರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿಗಳ ರಾಘವೇಂದ್ರ ಸ್ವಾಮಿ ಮಠ ಇರುತ್ತಲ್ಲ ಮನೆ ಹತ್ರ, ಅದಾದರೂ ಪರವಾಗಿಲ್ಲ. ಅಥವಾ ಯಾವುದೇ ದೇವಸ್ಥಾನವಾಗಿರಲಿ ನವಗ್ರಹ ಇದ್ದೇ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು. ಹೋಗಿ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು. 28 ಪ್ರದಕ್ಷಿಣೆ. ಗುರುಗ್ರಹ ಸಂಪೂರ್ಣ ಅನುಗ್ರಹ ಸಿಗ್ತದೆ. 28 ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕು. ಅದಾಯ್ತಲ್ವಾ? ಅದ್ರ ಜೊತೆಗೆ ಇನ್ನೇನು ಮಾಡಬಹುದು? ಫಲಪಂಚಾಮೃತ ಅಭಿಷೇಕ. ದತ್ತಾತ್ರೇಯರಿಗಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕಾಗಿರಬಹುದು, ಅಥವಾ ನವಗ್ರಹಗಳಲ್ಲಿ ಗುರುಗ್ರಹ ಅಂದರೆ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಬುಧನ ಪಕ್ಕದಲ್ಲಿರ್ತಕ್ಕಂಥವನೇ ದೇವಮೂಲೆಯಲ್ಲಿರ್ತಕ್ಕಂಥದ್ದೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ಫಲಪಂಚಾಮೃತ ಅಭಿಷೇಕ ಮಾಡಿಸಬಹುದು. ಮಾಡಿಸಿ ನಾನು ಕೇಳಿದ್ರೆ ಆಮೇಲೆ ಅರಿಶಿನ ಬಣ್ಣದ ಹೂನಲ್ಲಿ ಅರ್ಚನೆ. ಅವತ್ತಿನ ದಿವಸವೇ, ಬೇಕಾದ್ರೆ ಹಿಂದಿನ ದಿವಸವೇ ತಂದಿಟ್ಕೊಂಡ್ರೂ ಪರವಾಗಿಲ್ಲ, ಒಂದು ಅರಿಶಿನ ಬಣ್ಣದ 1 ಮೀಟ್ರಷ್ಟು ಬಟ್ಟೆ ತಂದಿಟ್ಕೊಳ್ಳಿ, ಒಂದು 3 kg ಕಡಲೆಕಾಳು ತಂದಿಟ್ಕೊಳ್ಳಿ, 3 kg. ಅದನ್ನು ಗಂಟು ಕಟ್ಟಿ ವಿಳಿದೆರಡಕ್ಕೆ ದಕ್ಷಿಣೆ ಸಹಿತ ಅವತ್ತಿನ ದಿವಸ ಬೆಳಗ್ಗೆ 21ನೇ ತಾರೀಕು ಭಾನುವಾರ ಬೆಳಗ್ಗೆ ಅದನ್ನು ದಾನ ಮಾಡಿ ದಯವಿಟ್ಟು. ಅವತ್ತಿನ ದಿವಸ ನನಗೊಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ಆ ಮಂತ್ರವನ್ನು ರಿಪೀಟೆಡ್ ಆಗಿ ನಾನು ಬರ್ಕೊಡೋಕ್ಕೂ ಆಗಲ್ಲ, ಡಿಸ್ಕ್ರಿಪ್ಷನ್ ಆಗಲ್ಲ, ಯಾಕಂದರೆ ಅದು ವೇದ ಮಂತ್ರ. ಅದು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೇಕು ಆ ಮಂತ್ರನ. ಅಷ್ಟೇ, ಅದನ್ನು ಕೇಳಿಸ್ಕೊಳ್ಳಿ. ಇಲ್ಲ ಬರೆದು ಹೇಳುವಂಥದ್ದೇ ಮಂತ್ರ ಬೇಕಾ? ಅದಕ್ಕೆ ಇನ್ನೊಂದು ಮಂತ್ರ ಇದೆ. ಇನ್ನೊಂದು ಮಂತ್ರ ಏನಪ್ಪ ಅಂದರೆ ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ವಿಶೇಷವಾದ ಮಂತ್ರ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೇನೆ. ಇದು ವಿಶೇಷವಾದ ಯಂತ್ರವೂ ಸಹ ಇದೆ. ಇದರ ಬಗ್ಗೆನೂ ಸಹ ನಿಮಗೆ ಹೇಳ್ತಾನೆ. ಇದಕ್ಕಿಂತ ಮುಂಚಿತವಾಗಿ ಈ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ. ಆ ಮಂತ್ರವನ್ನು ಬೇಕಾದ್ರೆ ಒಂದು 54 ಸಲನೋ 108 ಸಲನೋ ಬರೀಬಹುದು, ಅಥವಾ ನೀವೇ ಜಪ ಮಾಡ್ಕೊಳ್ಬಹುದು. ಇಲ್ಲ ಬರೀ ಕೇಳಿಸ್ಕೊಳ್ಳೋದಾದರೆ ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಗುರುವಿನ ಮಂತ್ರವನ್ನು ಹೇಳ್ತಾನೆ, ವೇದ ಮಂತ್ರನ. ಅದನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬೋದು. ನನ್ನ ಕೇಳಿದ್ರೆ ಆವತ್ತಿನ ದಿವಸ ನಿಮಗೆ ರಜೆ ಹಾಕಾದರೂ ಪರವಾಗಿಲ್ಲ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಗಾಣಗಾಪುರಕ್ಕೆ ಹೋಗಿ ಬನ್ನಿ. ರಜೆ ಹಾಕಿದ್ರೂ ಪರವಾಗಿಲ್ಲ, ಸಾಗರ ಏನಾದ್ರು ನಿಮಗೆ ಗೊತ್ತಿದ್ರೆ ಅಲ್ಲಿ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಅದಕ್ಕೆ ಹೋಗಿ ಬನ್ನಿ. ಇಲ್ಲ ಶೃಂಗೇರಿನೋ ರಾಮಚಂದ್ರಾಪುರ ಮಠವೋ ಅಥವಾ ಸ್ವರ್ಣವಳ್ಳಿ ಮಠವೋ ಅಥವಾ ನಿಮ್ದು ಯಾವ ಮಠ ಇದೆ, ಯಾವುದು ಗುರುಗಳಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ನಿಮ್ದು ಯಾವ್ದಾದ್ರು ಮಠ ಇದೆ, ಅಥವಾ ಎಲ್ಲಿದೆ ನಿಮ್ಮದು ಆದಿಚುಂಚನಗಿರಿ ಮಠ ನಿಮ್ದಾದರೆ, ಎಲ್ಲೇ ನಿಮ್ಮ ಗುರುಮಠ ಗುರುಪೀಠ ನಿಮ್ಮ ಗುರುಪೀಠಗಳೆಲ್ಲಿದೆ ಅವತ್ತಿನ ದಿವಸ ರಜಾ ಹಾಕ್ಕೊಂಡಾದ್ರೂ ಪರವಾಗಿಲ್ಲ, ಹೋಗಿ ನಿಮ್ಮ ಗುರುಪೀಠದಲ್ಲಿ ಗುರುಗಳ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಗುರು ಪಾದಪೂಜೆಯನ್ನು ಮಾಡಿ ಗುರುಗಳ ನಮಸ್ಕಾರ ಮಾಡಿಕೊಂಡು ಬರಲೇಬೇಕು. ಈ ವಿಶೇಷವಾದಂತಹ ಪರಿಹಾರಗಳನ್ನು ಅವತ್ತಿನ ದಿವಸ 21ನೇ ತಾರೀಕು ಗುರುಪೂರ್ಣಿಮೆಯ ದಿವಸ ಮಾಡುವುದರಿಂದ
ನಿಮ್ಮ ಗುರು ದೋಷಗಳ ಪರಿಹಾರವಾಗಿ ಗುರುಬಲ ಪ್ರಾಪ್ತಿ ಆಗ್ತದೆ. ಜಪ ಮಾಡಬಹುದು. ಓಂ ದತ್ತಾತ್ರೇಯಾಯ ನಮಃ. ದ್ರಾಮ್ ಅನ್ನೋದು ಬೀಜಾಕ್ಷರ. ಓಂ ದ್ರಾಮ್ ದತ್ತಾತ್ರೇಯಾಯ ನಮಃ ಜಪ ಮಾಡ್ಬೋದು. 1008 ಸಲ ಜಪ ಮಾಡಿ. ಏನು ತುಂಬ ಒಳ್ಳೆಯದು. ಇಲ್ಲ ಗುರುಗಳೇ, ನನಗೆ ಅವತ್ತಿನ ದಿವಸವೆಲ್ಲ ಏನೂ ಮಾಡೋಕ್ಕಾಗಲ್ಲ, ನೀವು ಹೇಳ್ದಂಗೆಲ್ಲ ಓಡಾಡೋಕ್ಕಾಗಲ್ಲ, ನೀವು ಅದೆಲ್ಲ ನನಗೇನೂ ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಒಂದು ವಿಶೇಷವಾದ ಪರಿಹಾರ ಹೇಳಿ ಅಂದರೆ ಅದಕ್ಕೊಂದು ವಿಶೇಷವಾದ ಪರಿಹಾರ ಅವತ್ತಿನ ದಿವಸ ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಗುರುಗ್ರಹ ಅಲ್ವೇ, ಗುರುಗ್ರಹದ ಸಂಚಾರದ ವಿಚಾರ ಅಲ್ವೇ, ಗುರುಬಲದ ವಿಚಾರ ಅಲ್ವೇ. ಆದ್ದರಿಂದ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆಯಂದು ಗುರು ದತ್ತಾತ್ರೇಯ ಹೋಮ ಸಹಿತ ಸಹಸ್ರ ಗುರು ಶಾಂತಿ ಹೋಮ ಅದನ್ನು ಮಾಡಿ ವಿಶೇಷವಾದಂತಹ ಪ್ರಸಾದ ಸ್ವರೂಪವಾಗಿ ನಿಮಗೆ ಈ ಒಂದು ಕನಕವರ್ಣಿಕಾ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದು ಕನಕಪುಷ್ಯರಾಗ ಅಲ್ಲ, ಕನಕಪುಷ್ಯರಾಗ ಪ್ರಧಾನ ರತ್ನ. ಅದನ್ನು ಜಾತಕ ನೋಡಿಕೊಂಡು ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅದು ಪ್ರಧಾನ ರತ್ನವಾಗಿರುತ್ತೆ. ಜಾತಕದಲ್ಲಿ ಚೆನ್ನಾಗಿಲ್ಲ, ಗುರು ಮಕರದಲ್ಲಿದ್ದಾನೆ ಅಥವಾ ಗುರು ವ್ಯಯದಲ್ಲಿದ್ದಾನೆ, ಅಷ್ಟಮದ ಚೆನ್ನಾಗಿಲ್ಲ ಗುರುವಿನ ಸ್ಥಾನ ಅಂತಂದರೆ, ಅಥವಾ ದಶಾಕಾರಕನಿಗೆ ಗುರುವಿನಿಗೆ ವೈರತ್ವ ಇದ್ದಾಗೂ ಸಹ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ, ಅದನ್ನ ಹಾಕೊಳ್ಳೋಕ್ಕೆ. ಅದನ್ನು ಅದು ಕನಕಪುಷ್ಯರಾಗವನ್ನು. ಆದರೆ ಇದು ಹಾಗಲ್ಲ. ಇದು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರಾಶಿ, ಯಾವುದೇ ನಕ್ಷತ್ರದಾರು ಪರವಾಗಿಲ್ಲ. ಇದು ಗುರುಗ್ರಹದ ಉಪರತ್ನವಾದ್ದರಿಂದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಒಂದ್ಸಲ ಇದ್ರದ್ದು ಬರೀ ರತ್ನ ಮಾತ್ರ ಕೊಟ್ಟಿದ್ದೆ. ಈ ಬಾರಿ ನಿಮಗೆ ಹಾಕ್ಕೊಳ್ಳೋಕೆ ಅನುಕೂಲವಾಗಲಿ ಅಂಥೇಳಿ ಇದನ್ನು ಉಂಗುರ ಮಾಡಿಸೇ ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಸಹ. ಬಲಗೈ ತೋರು ಬೆಳೆನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಗುರು ಪೂರ್ಣಿಮೆಯ ದಿವಸ ವಿಶೇಷವಾಗಿ ಇದನ್ನು ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಬಹಳ ಪ್ರಮುಖವಾದ ದತ್ತಾತ್ರೇಯರ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ. ನಾವು ವಿಡಿಯೋದಲ್ಲಿ ಸಹ ನೀವು ನೋಡ್ತಾ ಇರುವಂತೆ ನಾವು ಗುರುಪಾದುಕೆಗಳ ಮೇಲೆ ಇದನ್ನು ಇಟ್ಟು ಆ ಗುರುಪಾದುಕಾ ಪೂಜೆಯನ್ನು ಮಾಡಿ ವಿಶೇಷವಾಗಿ ನಾವು ಗುರುವಿನ ಈ ಒಂದು ರತ್ನಗಳನ್ನು ಅಭಿಮಂತ್ರಣೆ ಮಾಡಲಾಗಿದೆ ಬಹಳ ಪ್ರಮುಖವಾಗಿ. ಸೊ ಆದ್ದರಿಂದ ದಯವಿಟ್ಟು ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಬಹಳಷ್ಟು ಹೋಮಗಳು ನಡೀತಾ ಇದೆ ಅವತ್ತಿನ ದಿವಸ. ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು. ಯಾಕೆಂದರೆ ಗುರುವಿನಿಂದಲೇ ವಿದ್ಯಾರ್ಥಿಗಳಲ್ವಾ. ಸೊ ಗುರುವಿನ ಅನುಗ್ರಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬೇಕೇ ಬೇಕು. ಹಾಗೂ ಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಬೇಕಾಗತ್ತೆ, ದುಡ್ಡು ಕಾಸು ವಿಚಾರಗಳೆಲ್ಲ. ಅದರಿಂದಾಗಿ ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಂಥ ಗುರುಪೂರ್ಣಿಮೆಯ ದಿವಸ ಅಂತೂ ಧನ್ಯ, ಸಂಕಲ್ಪ ಸೇವೆ ಕೊಟ್ಟವರು ಧನ್ಯರು ಅಂತ. ಸಹಸ್ರ ಗುರುಪೂರ್ಣಿಮೆಯ ದಿವಸ ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮ, ನಾಗದೋಷಗಳು ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ. ಗುರುಗ್ರಹ ಸಂತಾನಕಾರಕ, ಆದ್ದರಿಂದ ಸಂತಾನ ಗೋಪಾಲಕೃಷ್ಣ ಹೋಮವನ್ನೂ ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಸಹಸ್ರ ಗುರು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಶನಿ ಶಾಂತಿ ಹೋಮ ಸಹಿತ ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ವಿಶೇಷವಾದ ಹೋಮಗಳನ್ನು ಮಾಡಿ ಈ ಎಲ್ಲ ಹೋಮಗಳಲ್ಲೇ ಆಗಲೇ ಅಭಿಮಂತ್ರಣೆಗೊಂಡಂತಹ ಈ ಒಂದು ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ಮತ್ತೆ ಪುನಃ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡಿ ಅದನ್ನು ಪುನಃ ನಿಮ್ಮೆಲ್ಲರಿಗೂ ಸಹ ನಾವು ಕಳಿಸ್ಕೊಡ್ತೇವೆ. ಯಾಕೆಂದರೆ ಭಾನುವಾರ ಹೋಮ ಆಗುತ್ತೆ ಅಂದರೆ 22ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಟ್ಬಿಡ್ತೇವೆ ಎಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಮೂಲಕ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಆಯಿತು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಪ್ರಸಾದಗಳನ್ನು, ಎಲ್ಲ ಹೋಮಗಳ ಭಸ್ಮ, ಕುಂಕುಮ, ಇದು ನಾಗಾರಾಧನೆ, ಅರಿಶಿನ ಪ್ರಸಾದ, ಆಮೇಲೆ ಈ ವಿಶೇಷವಾದ ಕನಕವರ್ಣಿಕಾ ರತ್ನ ಎಲ್ಲದನ್ನೂ ಸಹ ನಿಮಗೆ ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಣೆಗಚ್ಕೊಳ್ಳಿ. ಈ ಒಂದು ತೋರು ಬೆರಳಿಗೆ ಕನಕವರ್ಣಿಕಾ ರತ್ನವನ್ನು ತೋರು ಬೆರಳಿಗೆ ಧಾರಣೆ ಮಾಡಿ ಇಟ್ಕೊಳ್ಳಿ. ಫಾರ್ ಸಪೋಸ್ ನಿಮ್ಮ ತೋರು ಬೆರಳು ಆಗಲೇ ಇದೆ ಅಂದರೆ ಬೇರೆ ಬೆರಳುಗಳಿಗೂ ಸಹ ಹಾಕ್ಕೋಬೋದು, ಹಾಕ್ಕೊಳ್ಳೇಬಾರ್ದು ಅಂತ ಏನಿಲ್ಲ. ಇಲ್ಲ ಅಂತಂದರೆ ಇದನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ಪಾಕೆಟಲ್ಲಾರು ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ನೀವು ಕ್ಯಾಶ್ ದುಡ್ಡಲ್ಲಿ ಇಡ್ತಿರಲ್ಲ ಮನೇಲಿ, ಆ ದುಡ್ಡಿನ ಜೊತೆಗೆ ಇಟ್ಕೊಳ್ಬಹುದು. ಬಿಸ್ನೆಸ್ ಮಾಡೋರು ನಿಮ್ಮ ಗಲ್ಲಾಪೆಟ್ಟಿಗೆ ಅಂತಿರಲ್ಲ ಅದರಲ್ಲಿ ಇಟ್ಕೋಬಹುದು, ದೇವ್ರ ಮುಂದೆ ಇಟ್ಕೋಬಹುದು. ತುಂಬ ಅದ್ಭುತವಾದಂತಹ
ರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ದಿವಸ ನಾನೇ ಖುದ್ದು ಲೈವಲ್ಲಿ, ಗುರು ಪೂರ್ಣಿಮೆಯ ದಿವಸ ನಾನೇ ಖುದ್ದು ಲೈವಲ್ಲಿ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಬೆಳಗ್ಗೆ 6ರಿಂದ 6:30 ಒಳಗಡೆ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ 22ನೇ ತಾರೀಕು ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ನಾವು. 1-2-3 ದಿನಗಳಲ್ಲಿ ನಿಮಗೆ ಬಂದು ರೀಚ್ ಆಗ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ಗುರುಬಲದ ವಿಚಾರ, ಗುರುಬಲ ಇದೆ, ಗುರುಬಲ ಇಲ್ಲ, ಅಥವಾ ಗುರುವಿನ ಅನುಗ್ರಹ ಪಡಿಬೇಕು, ಎಲ್ಲದಕ್ಕೂ ಇದೇ ವಿಶೇಷವಾದಂತಹ ಪರಿಹಾರ ಮಾರ್ಗಗಳು. ಗುರು ಪೂರ್ಣಿಮೆ ಪ್ರತಿ ತಿಂಗಳು ಬರಲ್ಲ, ಈಗ ಬಂದರೆ ಇನ್ನು ಮುಂದಿನ ವರ್ಷನೇ ಬರತಕ್ಕಂಥದ್ದು. ಸೊ ಇಂತಹ ಪರ್ವಕಾಲ ಗುರು ಪೂರ್ಣಿಮೆಯ ದಿವಸ ನಾನು ಹೇಳಿದ ಆ ಪರಿಹಾರಗಳನ್ನಾರು ಮಾಡ್ಕೊಳ್ಳಿ, ಇಲ್ಲ ನಮ್ಮ ಸಂಕಲ್ಪ ಸೇವೆಗಾರರು ಕೊಡಿ. ನಿಮ್ಮ ಹೆಸರು, ನಕ್ಷತ್ರಗಳನ್ನೆಲ್ಲದೂ ಸಹ ವಿಳಾಸಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಒಟ್ಟು ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಗುರು ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲ ನಿಮ್ಮ ದೋಷಗಳು ಪರಿಹಾರವಾಗಲಿ, ಗುರು ಅನುಗ್ರಹ ಖಂಡಿತವಾಗಿ ಆಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.